ಹಾಯ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕನ್ನಡ ಸಿನಿ ಕೆಫೆಗೆ ಬಂದಿದ್ದೀವಿ. ಫಸ್ಟ್ ಆಫ್ ಆಲ್ ಇದು ಹೇಗೆ ಸ್ಟಾರ್ಟ್ ಆಯಿತು, ಏನು ಕಥೆ ಇದರಿಂದ, ಕನ್ನಡ ಸಿನಿ ಕೆಫೆ ಅಂತ ಏನಕ್ಕೆ ಇಟ್ಟರು ಅದನ್ನೆಲ್ಲ ಇವ್ರ ಹತ್ರ ಕೇಳೋಣ. ಇವರೇ ಓನರ್, ಜೊತೆಗೆ ಪಾರ್ಟ್ನರ್ಸು ಇದ್ದಾರೆ. ಫಸ್ಟ್ ಇವ್ರನ್ನ ಮಾತಾಡ್ಸೋಣ, ಬನ್ನಿ. ಹಾಯ್ ನೀರಜ್ ಅವರೇ. ಹಾಯ್, ನಮಸ್ಕಾರ. ಆ್ಯಂಕರ್ ಜೊತೆ ಆ್ಯಂಕರ್. ಕನ್ನಡ ಸಿನಿ ಕೆಫೆ ಅಂತ ಏನಕ್ಕೆ ಫಸ್ಟ್ ನೇಮ್ ಇಟ್ರಿ? ತುಂಬ ಇಂಟ್ರೆಸ್ಟಿಂಗ್. ಫಸ್ಟ್ ಆಫ್ ಆಲ್ ಬಂದು ನಾನು ಕನ್ನಡ ಅಭಿಮಾನಿ, ಯಾಕಂದ್ರೆ ನಾವು ಕರ್ನಾಟಕದವರು. ಸಿನಿ ಅನ್ನೋದು ನನ್ನ ಪ್ರಾಣ, ಯಾಕಂದರೆ ನಾನು ಸಿನಿಮಾದವನು. ಸೊ ಇಷ್ಟು ವರ್ಷ ಕನ್ನಡ ಸಿನಿಮಾದಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈಗ ಹೀರೋ ಆಗಿ ಪ್ರಮೋಷನ್ ಆಗ್ತಾಯಿದ್ದೀನಿ. ಆ್ಯಂಕರಿಂಗ್ ಮಾಡ್ತಿದ್ದೆ, ಸೊ ಹೀರೋಗೆ ಪ್ರಮೋಷನ್ ಆಗ್ತಾಯಿದ್ದೀನಿ. ಜೊತೆಗೆ ಸೊ ನಮ್ಮ ಹುಡುಗರು ಕೂಡ ಸಿನಿಮಾದ ಒಂದು ಬ್ಯಾಕ್ಗ್ರೌಂಡ್ ಇರೋರೆ, ಎಲ್ಲ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದಾರೆ. ಸೊ ಕನ್ನಡ ಸಿನಿಮಾನ ಬೆಳೆಸಬೇಕು. ಜೊತೆಗೆ ನಮ್ಮ ಫುಡ್ ಕಾನ್ಸೆಪ್ಟ್ ಕೂಡ ಒಂದು 8-10 ವರ್ಷ ನಾವು ಎಲ್ಲರೂ ಪ್ರಯತ್ನ ಪಟ್ಟಿದ್ದೋ ಬಿಸ್ನೆಸ್ ಮಾಡಬೇಕು ಅಂತ. ಸೊ ಆ ಬಿಸ್ನೆಸ್ಸು ಒಂದಷ್ಟು ಟೀ ಡಾಟಾದಲ್ಲಿ ಕಾಫಿ ಟೀ ಎಕ್ಸೆಟ್ರಾ ಎಲ್ಲ ಆಗಿ ಚರ್ಚೆ ಆಗಿ ಕೊನೆಗೆ ಇದನ್ನು ಮಾಡಲೇಬೇಕು ಅಂತ ಪ್ಲ್ಯಾನ್ ಮಾಡಿ ಒಂದು ವರ್ಷ ಪ್ರಯತ್ನಗಳ ನಂತರ ಇದು ಸ್ಟಾರ್ಟ್ ಆಯಿತು. ಇದ್ರ ಜೊತೆಗೆ ಕನ್ನಡ ಸಿನಿ ಕೆಫೆ ಅಂದರೆ ಎಲ್ಲ ಸ್ಟಾರ್ಗಳು ಫೋಟೋ ಇದೆ, ವೆಜ್ಜು ಫುಡ್ ಕೊಡ್ತಾಯಿದ್ದೀವಿ. ಅದರ ಜೊತೆಗೆ ನಾವು ಲಕ್ಕಿ ಡ್ರಾ ಕೂಪನಲ್ಲಿ ವೀಕ್ಲಿ 6 ಟಿಕೆಟ್ಸ್ ಕೊಡ್ತಾಯಿದ್ದೀವಿ. ಕಸ್ಟಮರು ತಿಂಡಿ ತಿಂದು ಇಲ್ಲಿ ಅವ್ರ ಫೋನ್ ನಂಬರ್ ಮತ್ತು ಮೊಬೈಲ್ ನಂಬರ್ ಕೊಟ್ಟು ಹೋದರೆ ಅವ್ರಿಗೆ ಲಕ್ಕಿ ಡ್ರಾ ಕೂಪನ್ ಮೂಲಕ ವೀಕ್ಲಿ 6 ಟಿಕೆಟ್ಸ್ ಫ್ರೀ ಕೊಡ್ತೀವಿ. ನಾವೇ ಫೋನ್ ಮಾಡಿ ಕಾಲ್ ಮಾಡಿ ಬುಕ್ ಮೈ ಶೋಲಿ ಅವ್ರು ಬಂದು ಮತ್ತೆ ನಮ್ಮ ಹತ್ರ ಎನಿ ಕನ್ನಡ ಸಿನಿಮಾ, ಓನ್ಲಿ ಫಾರ್ ಕನ್ನಡ ಸಿನಿಮಾ, ಎನಿ ಶೋ ಬಂದು ಯಾವ ಮಾಲಲ್ಲಾದರೂ ಬುಕ್ ಮಾಡಿಸ್ಕೊಂಡು ಹೋಗ್ಬೋದು. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಬಟ್ 6 ಟಿಕೆಟ್ ಲೈಫ್ ಲಾಂಗ್ ಇರುತ್ತೆ. ಇನಾಗ್ರಲ್ ಆಫಲ್ ಅಲ್ಲ, ಇದು ಲೈಫ್ ಲಾಂಗ್. ನಮ್ಮ ಹೋಟ್ಲ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೊಡ್ತೀವಿ. ಸೊ ಇನ್ನು ಮುಂದೆ ಫ್ಯೂಚರಲ್ಲಿ ಇನ್ಕ್ರೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಇದು ನಮ್ಮ ಕಾನ್ಸೆಪ್ಟ್. ಸೊ ಎಲ್ಲ ಸೂಪರ್, ಎಲ್ಲ ಹಳೊಬ್ರಿಂದ ಹಿಡಿದು ಹೊಸೊಬ್ರವರೆಗೂ ಎಲ್ಲ ಸ್ಟಾರ್ಗಳು ಇರೋವಂಥದ್ದು. ಸೊ ಇದು ನಮ್ಮ ಕಾನ್ಸೆಪ್ಟು. ಜೊತೆಗೆ ಮೆನು ಬಂದು ಎಲ್ಲ ಸಿನಿಮಾಗಳು ಹೈಲೈಟೆಡ್. ಅದು ಓಕೆ, ಬಟ್ ಅಷ್ಟು ಕಡಿಮೆ ಪ್ರೈಸ್ಗೆ ಎಷ್ಟು ಚೆನ್ನಾಗಿರೋ ತಿಂಡಿನ ಇನಾಗ್ರಲ್ ಆಫರ್ ಕೊಡ್ತಾ ಇದ್ದೀವಿ. ಸೊ ಮುಂದೆ ಅದು ಇನ್ಕ್ರೀಸ್ ಆಗುತ್ತೆ. ಬಟ್ ತಿಂಡಿ ಎಲ್ಲ ನಾನು ಆಲ್ರೆಡಿ ತಿಂದೆ, ತುಂಬ ಚೆನ್ನಾಗಿ ಅನಿಸ್ತು, ಸಕ್ಕತ್ತಾಗಿ ಅನಿಸ್ತು. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಫ್ರೆಂಡ್ ಅಂತ ಏನು ಸುಳ್ಳು ಹೇಳ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿ ಅನಿಸ್ತು. ನೆಕ್ಸ್ಟ್ ಪ್ರೈಸ್ಗಳು ಏನು ವೇರಿಯೇಷನ್ಸ್ ಇರುತ್ತೆ? ಪ್ರೈಸ್ ಎಲ್ಲ ನಾವು 40-45 ರೇಂಜ್ ಅಷ್ಟೇ ಇರೋದು, ಅದ್ರ ಮೇಲೆ ಯಾವುದೂ ಮಾಡ್ತಾಯಿಲ್ಲ. ಸೊ ನಮ್ಮದು ಏನು ಫುಡ್ ಕಾರ್ಟ್ಗೆ ಏನು ವರ್ತಿದೆ ಅದನ್ನು ನಾವು ಮಾಡ್ತಾಯಿದ್ದೀವಿ. ಸುಮ್ಮನೆ ಓವರ್ ಪ್ರೈಸೇಜ್ ಮಾಡಲ್ಲ. ನಾವೆಲ್ಲ ಪ್ಯೂರ್ ನಂದಿನಿ ತುಪ್ಪನೇ ಕೂಡ ಯೂಸ್ ಮಾಡಿ ದೋಸೆ ಮಾಡೋದು, ಇಡ್ಲಿ ಇರ್ಬೋದು, ಎಲ್ಲ ಕೂಡ ವೆಲ್ ಕ್ವಾಲಿಫೈಡ್ ಫುಡ್ನ ಮಾಡ್ತಾ ಇರೋದು. ನಾವು ಸೆಂಟ್ರಲೈಸ್ಡ್ ಕಿಚನ್ ಮಾಡಿದ್ದೀವಿ, ಅಲ್ಲಿಂದ ಫುಡ್ ರೆಡಿಯಾಗಿ ಇಲ್ಲಿ ಬಂದು ಇದು ಮಾಡುತ್ತೆ. ಸೊ ಕನ್ನಡ ಬೆಳೆಸಬೇಕು, ಜೊತೆ ಕನ್ನಡ ಚಿತ್ರರಂಗಕ್ಕೆ ನಮ್ಮದೇ ಏನೋ ಕೊಡುಗೆ ಇರಬೇಕು. ಯಾಕಂದ್ರೆ ನಾನೊಬ್ಬ ಸಿನಿಮಾದವನಾಗಿ ಇವತ್ತು ಥಿಯೇಟ್ರುಗಳು ಕ್ಲೋಸ್ ಆಗ್ತಿದೆ. ಅಟ್ಲೀಸ್ಟು ನಮ್ಮ ಕೈಲಾದಷ್ಟು ಒಂದು 10 ಜನನ ಒಂದು ಸಿನಿಮಾ ಕೂರಿಸ್ಬೇಕು, ಒಂದು ಶೋಲ್ ಕೂರಿಸ್ಬೇಕು ಅನ್ನೋದು ನನ್ನ ಒಂದು ಪ್ರಯತ್ನ. ಈ ಕಾನ್ಸೆಪ್ಟು ನನಗೆ ಯಾರೂ ಇಂಡಿಯಾದಲ್ಲೇ ಮಾಡಿಲ್ಲ, ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಇದನ್ನು ಕೇಳ್ತಿರೋದು, ಒಂದು ಹೋಟ್ಲು ಮುಖಾಂತರ ಒಂದು ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಡು ಹೋಗೋ ಪ್ರಯತ್ನ. ಎಲ್ಲರೂ ಯಾಕಂದರೆ ಈಗಿನ ನನ್ನ ಕೈಲಾಗಿದೊಂದು ಒಂದು ಅಳಿಲು ಕೊಡುಗೆ ಅನ್ಬೋದು. ಸೊ ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದೀವಿ. ನೀವು ಕೂಡ ಎಲ್ಲರೂ ಬಂದು ಟೇಸ್ಟ್ ಮಾಡಿ ನಿಮ್ಮ ಕೈಲಾದಷ್ಟು ಕನ್ನಡ ಸಿನಿಮಾನ ಬೆಳೆಸಿ, ಹಾಗೂ ನಮ್ಮಂಥವ್ರನ್ನೂ ಕೂಡ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರನ್ನು ಕೂಡ ಬೆಳೆಸಿ. ಆ್ಯಕ್ಚುಲಿ ಒಂದು ಎಲ್ಲ ಈಗೇನು ಪ್ರೆಸೆಂಟ್ ಸ್ಟಾರ್ಗಳಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ರೈಸ್ ಬಾತ್ಗೆ ಬಂಗಾರದ ಮನುಷ್ಯ ಅಂತ ಇಟ್ಟಿದ್ದೀವಿ. ಅಪ್ಪು ಅಂದರೆ ಚಿಕ್ಕ ಇಡ್ಲಿ, ಗಜ ಅಂದರೆ ತೆಟ್ಟೆ ಇಡ್ಲಿ ಇಟ್ಟಿದ್ದೀವಿ. ಸೊ ಚಿತ್ರಾನ್ನ ಉಪೇಂದ್ರ ಅವ್ರಿಗೆ ಫೇವ್ರೇಟು, ಸೊ ಉಪೇಂದ್ರ ಅಂತ ಹೆಸರಿಟ್ಟಿದ್ದೀವಿ. ಈಗ ಒಂದೊಂದಕ್ಕೆ ಖಾದ್ಯಕ್ಕೆ ಒಂದೊಂದು ಹೆಸರು. ಗಾಳಿಪಟ ದೋಸೆಗೆ, ಸೊ ಚಕ್ರವ್ಯೂಹ ಅಂದರೆ ಮಸಾಲೆ ದೋಸೆಗೆ ಹೆಸರಿಟ್ಟಿದ್ದೀವಿ. ಹೀಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ಮೇಲೆ ಅದನ್ನು ಮಾಡಿರುವಂಥದ್ದು. ಮೇನ್ ಪ್ರತಿಯೊಂದು ಸಿನಿಮಾಗಳು ಎಲ್ಲ ಅದ್ದೂರಿ ಅಂದರೆ ಮಿಕ್ಸ್ಡ್ ಆಫ್ 2 ಇದು ಬರುತ್ತೆ. ಸೊ ಎಲ್ಲ ಹೀರೋಗಳ್ನ ಕಾನ್ಸೆಪ್ಟನ್ನ ಉಪಯೋಗಿಸಿ, ಸೊ ನಮ್ಮ ಸ್ಟಾರ್ಗಳೇ ಇದಕ್ಕೆ ಫುಡ್ನ ಕಾನ್ಸೆಪ್ಟಾಗಿ ಮಾಡಿದ್ರು. ನೆಕ್ಸ್ಟ್ ಏನಾದ್ರು ಕಾಂಬೋ ಆಫರ್ ಥರ ಎಲ್ಲ ಕೊಡೋ ಏನಾದ್ರು ಪ್ಲಾನ್ ಇದೆ? ಕಾಂಬೋ ಆಫರಲ್ಲಿ ಅದ್ದೂರಿಲಿ 2 ರೈಸ್ ಬಾತ್ ಬರುತ್ತೆ. ಸೊ ಅದ್ದೂರಿಲಿ 2 ರೈಸ್ ಬಾತ್ ಬರೋದ್ರಿಂದ ಅದಕ್ಕೋಸ್ಕರ ಅದ್ದೂರಿಯಿಂದ ಇಟ್ಟಿದ್ದೀವಿ. 2 ರೈಸ್ ಬಾತ್ ಸಿಗುತ್ತಲ್ಲ, ಅದಕ್ಕೋಸ್ಕರ ಅದ್ದೂರಿ. ನಂಗೆ ಹೆಸರು ಗೊತ್ತಾಗಕ್ಕೆ ಮುಂಚೆನೇ ಆಲ್ರೆಡಿ ಅದ್ದೂರಿ ಟ್ರೈ ಮಾಡಿಬಿಟ್ಟಿದ್ದೀನಿ ನಾನು. ಫಸ್ಟೇ ಅದ್ದೂರಿ ಟ್ರೈ ಮಾಡಿಬಿಟ್ಟೆ. ಹೌದು. ನಾನು ಇನ್ನೂ ಒಂದು ಕಾಂಬೋ ಎಕ್ಸ್ಟ್ರಾ ಇಡ್ಲಿ 2 ರೈಸ್ ಬಾತ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಹೆಂಗಿತ್ತು ಟೇಸ್ಟು? ಫಸ್ಟ್ ಟೈಮ್ ನಾನು ಬೇಸಿಕಲಿ ಇಡ್ಲಿ ತಿನ್ನಲ್ಲ, ಬಟ್ ಇಲ್ಲಿ ಫುಲ್ ಇಡ್ಲಿ ಖಾಲಿ ಮಾಡಿದ್ದೀನಿ ಇವತ್ತು. ಎಸ್, ಹೇಳಿ ಏನು ಹೇಳೋದು ಮತ್ತೆ? ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಚೆನ್ನಾಗಿ ಮಾಡಿಸಿದ್ದೀರಾ, ಗಾಡಿನೂ ತುಂಬ ಚೆನ್ನಾಗಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ಜೊತೆಗೆ ಎಲ್ಲರೂ ಕ್ಲೀನಾಗಿ ಆ ಕ್ಯಾಪ್ಸ್ ಎಲ್ಲ ಹಾಕ್ಕೊಂಡು ಏಪ್ರಾನ್ಸ್ ಹಾಕ್ಕೊಂಡು ನೀಟಾಗಿ ಮಾಡ್ತಿದ್ದಾರೆ. ರುಚಿಯಾಗಿದೆ ಆ್ಯಕ್ಚುಲಿ.
ಸೊ ನಿಮಗೂ ಒಳ್ಳೇದಾಗಲಿ, ನಿಮ್ಮ ಟೀಮ್ ಅವ್ರಿಗೂ ಒಳ್ಳೇದಾಗಲಿ. ಟೇಸ್ಟ್ ಆಫ್ ಕರುನಾಡು ಅಂತ ಮಾಡಿದ್ದೀವಿ. KCC ನಮ್ಮ ಲೋಗೋ. ಸೊ ಟೇಸ್ಟ್ ಆಫ್ ಕರುನಾಡು ನೀವು ಕೂಡ ಟೇಸ್ಟ್ ಮಾಡಿ. ಇನ್ನೂ ಒಂದಷ್ಟು ನಾವು ಏನಾದರೂ ರಿವ್ಯೂ ಏನಾದರೂ ಬೇಕು ಒಂದಷ್ಟು ನಾವು ಇನ್ನೂ ಪ್ರಯತ್ನ ಪಡ್ತೀವಿ. ನಾವೇ ಕೂಡ ಅಡುಗೆ ಮಾಡ್ತಿರೋದು. ಒಂದು ಮೈನ್ ಶೆಫ್ ಇದ್ದಾರೆ. ನಮಗೆಲ್ಲ ಆದಷ್ಟು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರೋದು ಇದು. ಸೊ ಸಂಜೆ ಈವ್ನಿಂಗ್ ಮಾತ್ರ ಮಾಡ್ತೀವಿ. ಎಲ್ಲರೂ ಕೆಲಸ ಮಾಡಿಕೊಂಡು 4 ಜನ ನಾವು ಪಾರ್ಟ್ನರ್ಸ್ ಮಾಡ್ತಾ ಇರೋವಂಥದ್ದು. ಸೊ ನಮಗೆಲ್ಲ ಆಗಿದಷ್ಟು ನಾವು ಮಾಡ್ತಾಯಿದ್ವಿ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ.